ನಮಸ್ತೆ. ಎಳ್ನೀರು. ಎಳ್ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಇದರದ್ದ ಕೆಲವು ನಿಯಮಗಳನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಎಳ್ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ಕುಡಿಯೋದ್ರಿಂದ ಅನೇಕ ಪ್ರಯೋಜನಗಳಿದ್ದಾವೆ ಎಂದು ನಮ್ಮ ಹಿರಿಯರು ಆಗಿನಿಂದ ಈಗಿನವರೆಗೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಅನೇಕ ಪೋಷಕಾಂಶಗಳು ಕೂಡ ಇದ್ದಾವೆ. ಎಳ್ನೀರನ್ನ ಕುಡಿಯೋದ್ರಿಂದ ದೇಹಕ್ಕೆ ಶಕ್ತಿ ಸಿಗುತ್ತೆ ಮತ್ತು ಆರೋಗ್ಯ ಕೂಡ ಬರುತ್ತೆ. ಎಳ್ನೀರು ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಹೌದು. ಆದರೆ ಅದನ್ನು ಕುಡಿಯೋದಕ್ಕೆ ಕೆಲವೊಂದು ನಿಯಮಗಳಿದ್ದಾವೆ. ಏನು ಅಂದರೆ ಯಾವಾಗ ಕುಡಿಬೇಕು, ಹೇಗೆ ಕುಡಿಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೋಬೇಕು. ತೆಂಗಿನ ನೀರನ್ನು ಒಂದು ಆಯುರ್ವೇದದಲ್ಲಿ ಅಮೃತ ಅಂತಲೇ ಕರೀತಾರೆ. ಆದರೆ ಈ ಅಮೃತನ ಹೇಗೆ ಸೇವಿಸಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡಿರಬೇಕು. ಕೆಲವರು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಡಿ ಅಂತಲೂ ಹೇಳ್ತಾರೆ. ಆದರೆ ಈ ಬಗ್ಗೆ ಖ್ಯಾತ ಆಹಾರ ತಜ್ಞ ಅಲ್ಕಾ ಕರ್ಣಿಕ್ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಹಾಗಾದರೆ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಕುಡಿಬಹುದಾ? ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಂಗಿನ ಎಳೆನೀರು ಕುಡಿದರೆ ಒಳ್ಳೆಯದು ಎಂಬ ನಂಬಿಕೆ ಎಲ್ಲರಲ್ಲೂ ಇದ್ದಾವೆ. ಆದರೆ ಇದೊಂದು ದೊಡ್ಡ ಸುಳ್ಳು. ತೆಂಗಿನ ನೀರು ಕುಡಿಯೋದರ ಬದಲು ಏನಾದರೂ ತಿನ್ನಬೇಕು, ಇಲ್ಲಾಂದರೆ ವಾಕರಿಕೆ, ಚಡಪಡಿಕೆ ಅನುಭವ ಆಗುತ್ತೆ ಅಂತ ಡಾಕ್ಟರ್ ಕರ್ಣಿಕ್ ಹೇಳಿದ್ದಾರೆ. ಬೇಸಿಗೆಯಲ್ಲಿ ತೆಂಗಿನ ನೀರು ಕುಡಿಯುವುದರ ಬೇರೆ ವಿಷಯ. ಆದರೆ ಸಾಮಾನ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ತೆಂಗಿನ ನೀರು ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ ಎಂದು ತಜ್ಞರು ಹೇಳಿದ್ದಾರೆ. ಬೆಳಗ್ಗೆ ಉಪಹಾರದ ನಂತರ ಅಥವಾ ಮಧ್ಯಾಹ್ನ ಊಟದ ನಂತರ, ಇಲ್ಲಾಂದರೆ ಸಂಜೆ ಸ್ವಲ್ಪ ಏನಾದರೂ ತಿಂದ ನಂತರ ಎಳ್ನೀರನ್ನ ಕುಡಿಬಹುದು. ಇನ್ನು ಪೇಷಂಟ್ಗಳಿಗಂತೂ ಎಳ್ನೀರು ತುಂಬಾ ಕಾಳಜಿ ವಹಿಸುತ್ತೆ. ಆದರೆ ಅವರು ಕೂಡ ಏನಾದರೂ ಉಪಹಾರ ತಿಂದೇ ಎಳ್ನೀರು ಕುಡಿಬೇಕು, ಖಾಲಿ ಹೊಟ್ಟೆಲಿ ಕುಡಿಯಬಾರ್ದು ಎಂದು ಡಾಕ್ಟರ್ ಕರ್ಣಿಕ್ ಹೇಳಿದ್ದಾರೆ. ವಿಷಯ ಏನಂದರೆ ಕಿತ್ತಳೆ ರಸ ಇರುತ್ತಲ್ಲ, ಅದರೊಳಗಡೆ ಎಳ್ನೀರನ್ನ ಮಿಕ್ಸ್ ಮಾಡಿ ಕೂಡ ಕುಡಿಬಹುದು. ಇಲ್ಲ ಹಾಲನ್ನು ಒಳಗೂ ಕೂಡ ಮಿಕ್ಸ್ ಮಾಡಿ ಕುಡಿಬಹುದು. ಆದರೆ ನೀವು ತೆಂಗಿನಕಾಯಿ ಎಳ್ನೀರು ಕುಡಿಬೇಕಾದ್ರೆ ಮಾತ್ರ ಖಾಲಿ ಹೊಟ್ಟೆಲಿ ಕುಡಿಬೇಡಿ. ಏನಾದರೂ ಆಹಾರ ಇರಲೇಬೇಕು. ತೆಂಗಿನ ಎಳನೀರಿನಲ್ಲಿ ಖನಿಜ ಮತ್ತು ವಿಟಮಿನ್ಗಳು ಇದ್ದಾವೆ.